ಹಲೋ ಬ್ಯೂಟಿಫುಲ್ ಪೀಪಲ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತೇನು ಸ್ಪೆಷಲ್ ಅಂದರೆ ನನ್ನ ಫ್ರೆಂಡ್ ಕಾವ್ಯನ ಬರ್ತ್ಡೇ. ಸೊ ಅವಳಿಗೆ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ಕೇಕ್ ತೊಗೊಂಡು, ಆ್ಯಕ್ಚುಲಿ ಅವಳು ನನ್ನ ಫ್ರೆಂಡ್ ಕೀರ್ತಿ ಪಿ ಜಿಲಿದ್ದಾಳೆ. ಅವಳಿಗೆ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ಕೇಕ್ ತೊಗೊಂಡು ಪಿ ಜಿಗೆ ಬಂದಿದ್ದೀನಿ. ಸೊ ಇಲ್ಲಿ ಕೇಕ್ ಕಟ್ ಮಾಡಿಸಿ ಲೆಟ್ಸ್ ಸೆಲೆಬ್ರೇಟ್. ಸೊ ಬನ್ನಿ ಅವಳ ರಿಯಾಕ್ಷನ್ ನೋಡೋಣ. ಎಲ್ಲ ಕತ್ಲೆ ಮಾಡ್ಕೊಂಡು ಅದೇನು ಕೂತಿದಾರಪ್ಪ ಹಿಂಗೆ. ಯಾಕ್ರೋ ಹಿಂಗೆ ಕತ್ಲೆಲ್ಲಿ ಕೂತಿದ್ದೀರಾ? ಶೇ ಇಟ್ಸ್ ಓಕೆ. ಎಲ್ಲಿ ಬರ್ತಿ ಗರ್ಲ್? ಓ ಮೈ ಗಾಡ್, ಬರ್ತಿ ಗರ್ಲ್, ನಿದ್ದೆ ಗರ್ಲ್. ಹ್ಯಾಪಿ ಬರ್ತ್ಡೇ. ವ್ಲಾಗ್ ಮಾಡ್ತಾ ಇದ್ದೀನಿ. Are you crazy? ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹಾಡು ಹೇಳ್ಬೇಕಾ? ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನಿನ್ನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಸೊ ಈಗ ಕೇಕ್ ಕಟ್ ಎಲ್ಲ ಮುಗಿಸಿ ಎಲ್ಲಿ ಹೊರಗೆ ಹೋಗೋದು, ಸೊ ಲಂಚ್ ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ಇವರಿಬ್ಬರು ಬ್ಯುಸಿಯಾಗಿ ಆಗಿಂದ ಎಲ್ಲಿ ಹೋಗೋದು ಅಂತ ಕುತ್ಕೊಂಡು ಅರ್ಧ ಗಂಟೆಯಿಂದ ಸರ್ಚ್ ಮಾಡ್ತಾರೆ. ಆ್ಯಂಡ್ ನಾನು ಕೂಡ ಆ್ಯಕ್ಚುಲಿ ಪ್ರಾಬ್ಲಮ್ ಏನಿಲ್ಲ, ಬೇಗನೆ ಹುಡುಕ್ಬೋದು. ಈ ವಿನುತಾ ಇದ್ದಾಳಲ್ಲ ವೆಜಿಟೇರಿಯನ್, ಇವಳಿಂದ ಅದು ಬೇಡ ಇದು ಬೇಡ ವೆಜ್ ಅಮ್ಮ ಎಲ್ಲ ರೆತಾಕ್ಬಿಟ್ಟು ಹೋಗೋಣ ಅನ್ನೋ ಹಂಗಾಗಿದೆ. ಸೊ ಅವಳಿಂದ ಇಷ್ಟು ಲೇಟಾಗಿ ಹುಡುಕ್ತಾ ಇದ್ದೀವಿ ಎಲ್ಲಿ ಹೋಗೋದು ಅಂತ. ಸೊ ನೋಡೋಣ ಎಲ್ಲಿ ಹೋಗ್ತೀವಿ ಅಂತ ಡಿಸೈಡ್ ಮಾಡಿ ಆಮೇಲೆ ಹೇಳ್ತೀನಿ. ಸೊ ಗೈಸ್, ಈಗ ಫೈನಲಿ ಎಲ್ಲಿ ಹೋಗೋದು ಅಂತ ಅಂತೂ ಹುಡುಕಿ ಮಾಡಿ ಯಾವುದೋ ಹೊಸ ರೆಸ್ಟೋರೆಂಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ ಹೆಂಗಿರುತ್ತೆ ಏನು ಗೊತ್ತಿಲ್ಲ. ಚೆನ್ನಾಗಿಲ್ಲ ಅಂದರೆ ವೆಜ್ಜು ಯಾರು ಸೆಲೆಕ್ಟ್ ಮಾಡಿದ್ರು ಅವ್ರ ತಲೆ ಹೊಡಿತೀನಿ. ನಾನಲ್ಲ, ನೀನಲ್ಲ, ಇವಳು ವಿನುತಾ. ವಿನುತಾ ಅವಳು ತಲೆ ಹೊಡಿಯೋರು ಚೆನ್ನಾಗಿಲ್ಲ ಅಂದರೆ ನಿಜ. ಅವಳು ವೆಜ್ ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ, ನಮಗೆ ನಾನ್ ವೆಜ್ ಚೆನ್ನಾಗಿರ್ಬೇಕಷ್ಟೇ. ಸೊ ಗೈಸ್, ಇನ್ನು ಬೇರೆ ಕಾಲ್ ಮಾಡಬೇಕಾದ್ರೆ ನನ್ನ ಫ್ರೆಂಡ್ ಮೊಬೈಲಲ್ಲಿ ಇಂಥ ಮಿತ್ರ ದ್ರೋಹಿ ಅಂದರೆ ಸಿ ಲುಕೇಟಿಯರ್ ಕಾವ್ಯ, ಲಿಖಿತ, ಕೀರ್ತಿ, BIT ನೇಮ್ ಪ್ಲಸ್ ಕಾಲೇಜ್ ನೇಮ್. 4 ವರ್ಷ ಆಯಿತು ಗೈಸ್ ಒಟ್ಟಿಗೆ ಇದ್ದು. ಆ್ಯಂಡ್ ಸ್ಟಿಲ್ ಸಿ ಇದೆ ಮಿತ್ರ ದ್ರೋಹಿ. ಹಾರ್ಟ್ ಬ್ರೇಕ್ ಆಗೋಗ್ಬಿಡ್ತು. ನಾನು ಲಿಟ್ರಲಿ ಫಸ್ಟು ಕೀರ್ತಿಗೆ ಕಾಲ್ ಮಾಡಿದಾಗ, ಕೀರ್ತಿ ಮನ್ಸು ಗಟ್ಟಿ ಮಾಡ್ಕೊ ಅಂತ ಅಂದ್ಬಿಟ್ಟು ಹೋಗಿ ತೋರಿಸ್ತೀನಿ. ಆಮೇಲೆ ನನ್ನೇನು ಸೇವ್ ಮಾಡಿದ್ದಾಳೆ ಅಂತ ನೋಡಿದ್ರೆ ಲಿಟ್ರಲಿ ಬೇಜಾರಾಗೋಗ್ಬಿಡ್ತು ಗೈಸ್. ಇಟ್ಸ್ ಓಕೆ, ಎನಿವೇ ಬಿಟ್ಟೋದ್ಮೇಲೆ ಚೇಂಜ್ ಮಾಡ್ತೀನಿ. ಸೋ ಕಾಲ್ಡ್ ಹೋಮಿ. ಸೋ ಕಾಲ್ಡ್ ಹೋಮಿ. ಸೊ ಫೈನಲಿ ಗೈಸ್ ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡಿ ಅಂತೂ ಹುಡುಕಿ ಎಟ್ ಲಾಸ್ಟ್ ವಿ ಆರ್ ಗೋಯಿಂಗ್. ನೋಡಿ ಹಾಯ್. ಸೊ ಫೈನಲಿ ವಿ ಆರ್ ಗೋಯಿಂಗ್ ಔಟ್. ಅದು ಹೊಸ ರೆಸ್ಟೋರೆಂಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಐ ಡೋಂಟ್ ನೋ, ಪ್ಲ್ಯಾನ್ ಎಲ್ಲ ವೆಜಿಟೇರಿಯನ್ ವಿನುತಾ ಅಂದು ಅವಳೆಲ್ಲನೂ ನಂಗೆ ಅಲ್ಲಿ ಬೇಡ ಇಲ್ಲಿ ಬೇಡ ಅಂತ ಅಂದ್ಬಿಟ್ಟು, ನಾವು ನಾನ್ ವೆಜ್ ಎಲ್ಲರೂ ವಿ ಆರ್ ಫೈನ್, ಬಟ್ ಚೆನ್ನಾಗಿರ್ಬೇಕಷ್ಟೇ. ಅವಳು ಮಾತ್ರ ನಂಗೆ ವೆಜಿಟೇರಿಯನ್ ಆ ಆಪ್ಷನ್ ಬೇಕು ಈ ಆಪ್ಷನ್ ಬೇಕು ಅಂತ ಎಲ್ಲ ನೋಡಿ ಮಾಡಿ ಅಂತೂ ಫೈನಲಿ ವಿ ಹ್ಯಾವ್ ಡಿಸೈಡೆಡ್ ಅ ಪ್ಲೇಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಇಟ್. ಸೊ ವಿ ಆರ್ ಗೋಯಿಂಗ್ ಟು ಜಯನಗರ್. ಬನ್ನಿ ಚಲೋ ಜಾಯಂಗೆ. ಮುಂದೆ ವಿನುತಾ ಮತ್ತಿ ಕಡೆ ಬಂದ್ಲು. ನಾವು ಈಗ ಯಾವುದು ಚಿಲ್ಲಾ ಚೌಕಿಗ ಡಾಬಾ ಏನೋ ಡಾಬಾ ಇದಕ್ಕೆ ಬಂದಿದ್ದೀವಿ. ಐ ಡೋಂಟ್ ನೋ ಬಟ್ ಟೇಸ್ಟ್ ಫ್ರೀ ಪ್ರಮೋಷನ್ ಮಾಡ್ತಿದ್ಯಾ ಬ್ರೋ? ಯಾವುದೇ ಈ ಬಗ್ಗೆ ಚರ್ಚೆ ಆಗಿಲ್ಲ. ಆ ರೀತಿ ಯಾವುದೇ ಚಿಂತನೆ ಇದುವರೆಗೂ ನಡೆದಿಲ್ಲ. ಮುಂದೆ ಆ ಸಂದರ್ಭ ಬಂದಾಗ ನಾನು ನಿಮಗೆ ತಿಳಿಸ್ತೀನಿ. ಇಂದ್ರನಗರ್, ರಾಜಾಜಿನಗರ್,
ವೀಕ್ ಡೇಸ್ ಅಲ್ವಾ ಇವತ್ತು ಅಷ್ಟು ರಶ್ ಇರಲ್ಲ ಅಂತ ಅನ್ಕೊ ಬಂದರೆ ಇಲ್ಲಿ ಫುಲ್ ಹೌಸ್ಫುಲ್ ಗೈಸ್, ಹೌಸ್ ಫುಲ್ ಆಗೋಗಿದೆ. ಆ್ಯಂಡ್ ಇನ್ನೊಂದು ಸ್ಟಾರ್ಟರ್ಸ್ ಅಷ್ಟೇ ಬಂದಿರೋದು. ಸೊ ಫುಲ್ ತಿಂದು ವಿಲ್ ಗಿವ್ ಅ ರಿವ್ಯೂ ಹೇಗಿತ್ತು ಅಂತ. ದಿಸ್ ಸ್ಟಾರ್ಟರ್ ಇಸ್ ಗುಡ್. ಆ್ಯಕ್ಚುಲಿ ಈ ವೆಜಿಟೇರಿಯನ್ನಿಂದ ನಾವು ವೆಜ್ ಟ್ರೈ ಮಾಡ್ತಾ ಇದ್ದೀವಿ. ಅಲ್ಲಿ ಗ್ರೂಪಲ್ಲಿ ವೆಜಿಟೇರಿಯನ್ ಇದ್ದರೆ ಗೈಸ್ ಅಂತ ಅವ್ರನ್ನ ನಾನ್ ವೆಜಿಟೇರಿಯನ್ ಕನ್ವರ್ಟ್ ಮಾಡಿ ಇಲ್ಲ ಪ್ಯೂರ್ ವೆಜ್ ಆಗಿ ಇಲ್ಲಾಂದ್ರೆ ಹೀಗೆ ನಾನ್ ವೆಜ್ ಜೊತೆ ವೆಜ್ ತಿಂತಾರೆ. ಬಟ್ ಬೆನಿಫಿಟ್ ಏನು ಗೊತ್ತಾ, ಅವರು ಬರೀ ವೆಜ್ ತಿಂತಾರೆ, ನಮಗೆ ನಾನ್ ವೆಜ್ ಸ್ಟಾರ್ಟರ್ಸ್ ಜೊತೆ ಲೈಕ್ ನಾನ್ ವೆಜ್ ಜೊತೆ ವೆಜ್ ಕೂಡ ವಿ ಕ್ಯಾನ್ ಟೇಸ್ಟ್. ಡಬಲ್ ಫೈದಾ ಗೈಸ್. ಇದೇ ಬೋನ್ ಮ್ಯಾರೋ, ಅರ್ಥ ಆಯ್ತಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸೊ ವೆಜಿಟೇರಿಯನಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ ಗೈಸ್ ಹೆಂಗೆ ಏನು ತಿನ್ನಬೇಕು ಅಂತ. ಆ್ಯಂಡ್ ಓಕೆ, ಸೊ ಅವಳು ವೆಜ್ ಬಿರಿಯಾನಿನ ನಮಗೆ ಟ್ರೈ ಮಾಡಿಸ್ತಾ ಇದ್ದಾಳೆ ಗೈಸ್ ಎಲ್ಲರಿಗೂ. ಲೈಕ್ ಏನೋ ಅವಳಿಗೆ ಜಾಸ್ತಿಯಾಗಿ ನಮ್ಗೆ ನಾನ್ ವೆಜ್ ಬಿರಿಯಾನಿ ಜೊತೆ ವೆಜ್ ಬಿರಿಯಾನಿ ತಿನ್ನಿಸ್ತಾ ಇದ್ದು, ಮಶ್ರೂಮ್ ಬಿರಿಯಾನಿ. ಖಾರ ಇಲ್ಲ ಏನಿಲ್ಲ, ಏನು ವೆಜಿಟೇರಿಯನ್ಸ್ ಏನೋ ಏನು, ಬಟ್ ಟೇಸ್ಟ್ ಇಸ್ ಗುಡ್. ಬಟ್ ಏನೇ ಅಂದರೂ ನಾನ್ ವೆಜ್ಜೇ ಚೆಂದ. ಅವಳಿಗೋಸ್ಕರ ವೆಜ್ ಟೇಸ್ಟ್ ಮಾಡ್ತಾಯಿದ್ದೀವಿ. ಸೊ ಬ್ಯಾಡ್ ಲಕ್ ಫಾರ್ ಹರ್. ನಾನ್ ವೆಜ್ ಟೇಸ್ಟೇ ಮಾಡೋಕ್ಕಾಗಲ್ಲ. ಟೇಸ್ಟ್ ಮಾಡು ಅಂತ ಹೇಳ್ತಾ ಇದ್ದೀವಿ, ಬಟ್ ಇಸ್ ನಾಟ್ ಟೇಸ್ಟಿಂಗ್. ದ್ಯಾಟ್ಸ್ ಇಟ್. ತಿಂತ ತೇಮರ್ ಕಮ್ಮಿ ಕಾಣಮ್ಮಿ, ತಿಂತ 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 ತೀಟ ಕಾಣಮ್ಮಿ, ತಿಂತ 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 ತೇಮರ್ ಕಮ್ಮಿ ಕಾಣಮ್ಮಿ, ತಿಂತ 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 ಆಸೆ ಕಾಣಮ್ಮಿ. ಸಾಕು ಸಾಕು ಸಾಕು. ಅರೆ ಸಾಕು ಅಂದ್ರೆ ನೀವು ನಿಲ್ಸ್ಬಿಡೋದ? ನಾನು ಸುಮ್ಮನೆ ಹೇಳಿದ ಹಾಕಿ. ಜೀವನದಲ್ಲೆಲ್ಲ ತಿನ್ಬೇಕಾಗುತ್ತೆ. ಹೌದು, ಸಿ ನಾವೀಗ ನಿನಗೆ ವೆಜ್ಜಿಗೆ ರೆಸ್ಪೆಕ್ಟ್ ಕೊಟ್ಟು ಏಟ್ ಮಶ್ರೂಮ್ ಬಿರಿಯಾನಿ ನಿನ್ಗೊಂಥರ. ಈಗ ನೀನು ಅವನೇ ನಾನ್ ವೆಜ್ಜಿಗೆ ರೆಸ್ಪೆಕ್ಟ್ ಕೊಟ್ಟು ಯು ಶುಡ್ ಈಟ್ ಚಿಕನ್ ಬಿರಿಯಾನಿ. ಒಂದು ತುತ್ತು ತಿನ್ನು, ಆಮೇಲೆ ಲೈಫಲ್ಲಿ ಮಿಕ್ಸ್ ಮಾಡೋಣ ನೀನು. ಅವಳು ಅವ್ರ ಮನೆ ದೇವ್ರಿಗೆ ರೆಸ್ಪೆಕ್ಟ್ ಕೊಡ್ತಾಳು. ಏನಲ್ಲ ಒಂದ್ಸರಿ ತಿನ್ನು, ಆಮೇಲೆ ನೀನೇ ನಾನ್ ವೆಜಿಟೇರಿಯನ್ ನಮಗೆ ಹೇಳ್ಬೇಕು. ತಿನ್ನಬೇಕು. ಏನ ಡಿಸ್ರೆಸ್ಪೆಕ್ಟಿಂಗ್ ಚಿಕನ್ ಅಲ್ಲಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದೆ, ಹಂಗೆ ಡಿಸ್ರೆಸ್ಪೆಕ್ಟಿಂಗ್ ಇಟ್ಸ್ ಲೈಫ್. ಕೋಳಿಗೆ ಬೇಜಾರಾಗುತ್ತೆ ನಿಜ. ಕೋಳಿ ನಿನ್ನ ನೀನಂತೂ ತಿನ್ನಬೇಕು. ನೆಕ್ಸ್ಟ್ ಟೈಮಲ್ಲಿ ನೀನು ನಾನ್ ವೆಜಿಟೇರಿಯನ್ ಆಗಿ ಹುಟ್ಟಿದ್ರೆ ಕೋಳಿನೇ ನಿನ್ನ ಮೇಲೆ ಬೇಜಾರು ಮಾಡ್ಕೊಂಡಿರುತ್ತೆ. ಈ ವೆಜಿಟೇರಿಯನ್ ಈ ಜನ್ಮದಲ್ಲಿ ನೀನು ಅದಕ್ಕೆ ಅಷ್ಟು ಅವಮಾನ ಮಾಡಿದ್ಯಾ. ಅವಮಾನ ಮಾಡಿದ್ಯಾ ಲಿಟ್ರಲಿ. ಫೈನಲಿ ಡನ್ ವಿತ್ ಆಲ್ ಊಟಾಸ್. ಕೇಸ್ ಏನು ರಿವ್ಯೂ ಕೊಡ್ತೀಯಾ? ಹೇಗಿತ್ತು ಎಕ್ಸ್ಪ್ಲೋರ್ ಮಾಡಿದ್ದು? ಚೆನ್ನಾಗಿತ್ತು. ತಂದೂರಿ ಚಿಕನ್ ಚೆನ್ನಾಗಿತ್ತು. ವಾಟ್ ಯಾರ್ ರಿವ್ಯೂ ಇಸ್? ಚೆನ್ನಾಗಿತ್ತು. ನೈ ವಿಲ್ ಕರ್. ಹಿಂದಿ ಇಂಗ್ಲೀಷ್ ಎರಡು ಮಿಕ್ಸ್ ಮಾಡ್ತಾ ಇದ್ದೀನಿ. ವಿಲ್ ಕರಂಗೆ. ಓಕೆ ವಿನತಾ ರಿವ್ಯೂ ಏನರಪ್ಪ ಇಷ್ಟ ರಿವ್ಯೂ ಕೊಡ್ತೀರಾ? ಎಸ್, ಎನಿ ರಿವ್ಯೂ ಪ್ಲೀಸ್. ಚೆನ್ನಾಗಿತ್ತು. ಯಾವುದು ಫಸ್ಟು ಬೇಬಿ ಮಂಚೂರಿ, ಬೇಬಿ ಕಾರ್ನ್ ಮಂಚೂರಿ ಕ್ರಿಸ್ಪಿಯಾಗಿ. ಆ್ಯಕ್ಚುಲಿ ಫಸ್ಟ್ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಎರಡೂ ಚೆನ್ನಾಗಿದೆ. ಎವ್ರಿಥಿಂಗ್ ವಾಸ್ ಗುಡ್. ಗೈಸ್ ಫೀಡ್ಬ್ಯಾಕ್ ಬರೆಯೋದಕ್ಕೆ ಕೊಟ್ಟಿದ್ದಾರೆ, ಬಂತು. ಆ್ಯಂಡ್ ಈಗ ವಿಲ್ ಸೊ ಫೀಡ್ಬ್ಯಾಕ್ ಬರೆದು ಎಂಜಾಯ್ ಮಾಡಿ ಬರ್ತ್ಡೇ ಗರ್ಲ್ ಇಸ್ ರೈಟಿಂಗ್ ದ ರಿವ್ಯೂ. ನಾನು ಗೊತ್ತೋಳಿ ವಾಪಸ್ ಕೊಡ್ತಾಳೆ. ಎಕ್ಸಾಮಲ್ಲಿ ಕ್ವಶನ್ ಇಷ್ಟೊಂದು ಯೋಚನೆ ಮಾಡೋಣ. ಹೌದು. Describe the taste, served it. Was good. Guys, we are engineering students and struggling to write feedback. ಇಲ್ಲ ಗೈಸ್, ಐ ಆಮ್ ರೈಟಿಂಗ್. ಆ್ಯಕ್ಚುಲಿ ಅವಳಿಗೆ ಕೊಟ್ಟೆ, ಅವಳು ಬರೆಯಲ್ಲ ಅಂತ ನನಗೆ ರಿಟರ್ನ್ ಕೊಟ್ಟೆ. ಸೊ ಐ ಆಮ್ ರೈಟಿಂಗ್ ದಿಸ್ ಇಟ್. ಚೆನ್ನಾಗಿರಲ್ಲ, ಊಟಕ್ಕಿಂತ ಜಾಸ್ತಿ ಇದ್ದೇ ತಿನ್ನೋದಾಯ್ತು. ನಂಗೆ ಬೇಡ, ನಾನು ತಿನ್ನಲ್ಲ. ಹೇಗೆ ಟೇಸ್ಟ್ ಫೆಲ್ಲೋ ನಂಗೆ ಇಷ್ಟ ಆಗಲ್ಲ. ಹೌ ಡಿಡ್ ಯು ಕಮ್ ಟು ನೋ ಅಬೌಟ್ ಥ್ರೂ ಗೂಗಲ್?
ನಾವೇ ಸರ್ಚ್ ಮಾಡಿ ಹುಡುಕಿ ಬಂದಿದ್ದು. ಆ್ಯಕ್ಚುಲಿ ಸರ್ಚ್ ಮಾಡಿದ್ದು ಬಿಕಾಸ್ ಆಫ್ ವೆಜಿಟೇರಿಯನ್. ಅಮ್ಮ ನಂಗೆ ಆ ವೆಜ್ ಬೇಡ, ಈ ವೆಜ್ ಬೇಡ, ಅದು ಬೇಕು ಇದು ಬೇಕು ಅಂತ ಹುಡುಕಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದು ಹುಡುಕಿದ್ದು ನಾವೇ. ಬಟ್ ವಾಸ್ ಗುಡ್ ಆ್ಯಕ್ಚುಲಿ. ಸೊ ಗೈಸ್ ಎಲ್ಲ ತಿಂದು ರಿವ್ಯೂ ಕೊಟ್ಟು ಎಲ್ಲ ಮುಗಿಸಿ ಅವ್ರನ್ನ ಕಳಿಸಿ ನಾನು ಆಲ್ಮೋಸ್ಟ್ ಮನೆಗೆ ಬಂದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಖುಷಿಯಾಗಿರಿ.